ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ತಮ್ಲೇನು ನೋಡಿದ್ರೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರದ್ದು ಅಂತ. ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ರಾತ್ರಿದು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡಿದ್ವಿ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಪೂಜೆದು ಮತ್ತು ಪ್ರಿಪ್ರೇಷನ್ ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ, ಜಾಸ್ತಿ ವೀಡಿಯೋ ಮಾಡಿಲ್ಲ. ಆದಷ್ಟು ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಮನೇಲಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಫುಲ್ ಆಗಿತ್ತು. ಇದು ಪ್ರಿಪ್ರೇಷನ್ ಒಂದು ಬಾಕಿ ಇತ್ತು, ಇದನ್ನು ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಶುರು ಮಾಡಿದ್ದು. ನಾವು ಶುರು ಮಾಡಿದ್ದೆ 10:30 ಆಯಿತು. ನನ್ನ ಮಕ್ಕಳು ಇಬ್ಬರೂ ರೆಡಿ ಮಾಡೋಕ್ಕೆ ಬಿಡೋಲ್ಲ, ಅದು ಇದು ತೀಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ಮಲಗಿಸ್ಬಿಟ್ಟು ಆಮೇಲೆ ಮಾಡೋದ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ದಿನ ಊಟ ಆಗಿರಲಿಲ್ಲ. ಫಸ್ಟು ಮಾಡಿಕೊಟ್ಬಿಡ್ತೀನಿ, ಆಮೇಲೆ ನೀನು ನಿಧಾನಕ್ಕೆ ಏನು ಬೇಕೋ ಅದು ಸೀರೆ ಎಲ್ಲ ಉಡಿಸ್ಕೊ ಅಂತ ಹೇಳಿದರು. ನಾನೆಲ್ಲ ತೆಗೆದಿಟ್ಕೊಂಡಿದ್ದೆ. ನನ್ನ ಮಗನ್ನ ಅವರೇ ಮಲಗಿಸ್ಬಿಟ್ಟು ಬಂದು ಇವಾಗ ರೆಡಿ ಮಾಡಿಕೊಡ್ತಾಯಿದ್ದಾರೆ. ಕರೆಕ್ಟ್ ಅಮ್ಮ ಮಾಡೋದು ಗೊತ್ತಿರೋ ನೋಡಿ, ಈಗ ನೀಟಾಗಿ ಅನಿಸುತ್ತೆ. ಬೇಕಾಗಿ ತಿನ್ನಾಕೋದು ಸಾಕು ಅದೊಂದು ಕಾಣಿಸುತ್ತೆ. ಅದು ಇನ್ನೊಂದು ಅತ್ತಾಗ ಹಾಕೋದು ನೋಡಿ, ಅಲ್ಲ ಕಾಣ್ತಾರೆ ನಾವು ಮಾಡ್ತೀನಿ ಹೋಗ್ತಾರೆ ಅಂತ. ಪ್ರತಿ ವರ್ಷ ದೇವ್ರ ಮನೆಯಲ್ಲಿ ನಾನು ಲಕ್ಷ್ಮಿನ ಕೂರಿಸ್ತಾಯಿದ್ದೆ. ಈ ಸರಿ ಹೊರಗಡೆ ಕೂರಿಸ್ಬೇಕು ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಟೇಬಲ್ ಎಲ್ಲ ತಂದು ಇಟ್ಟಿದ್ರು, ಮತ್ತು ಸ್ಕ್ರೀನೆಲ್ಲ ರೆಡಿ ಮಾಡಿಕೊಟ್ರು. ಪೈಪೆಲ್ಲ ಹಾಕಿ ನಾನು ಹಂಗೆ ಪೈಪ್ಗೆ ಪಿನ್ನ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೆ. ಇಲ್ಲ ಅವರು ಬೇಡ, ಒಂದು ಹೊಲಿಗೆ ಹಾಕ್ಬಿಡು, ಅಲ್ಲಿ ಒಳಗಡೆಯಿಂದ ಪೈಪ್ ಹಾಕ್ಬೋದು, ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೊಲ್ಕೊಟ್ಟೆ. ಅವರು ರೆಡಿ ಮಾಡಿಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ರು. ಅವ್ರಿಗೂ ನಿದ್ದೆ ಇರಲಿಲ್ಲ ಸರಿಯಾಗಿ ಅಂತ ಮಲ್ಕೊಂಡ್ರು. ಆಮೇಲೆ ನಾನು ಸೀರೆ ಎಲ್ಲ ಉಡ್ಸೋಕ್ಕೆ ರೆಡಿ ಮಾಡ್ಕೊಂಡೆ, ನೇರಿಗೆ ಎಲ್ಲ ಇಟ್ಕೊಂಡು. ಅದೆಲ್ಲನೂ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಒಬ್ಬಳೇ ಇದ್ದಿದ್ದರಿಂದ ಈ ಕಡೆ ಗಮನ ಕೊಟ್ಟರೆ ಅದು ಸರಿಯಾಗಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಬರೀ ಸೀರೆ ಎಲ್ಲ ಉಡಿಸಿ ನೀಟಾಗಿ ರೆಡಿ ಮಾಡಿಬಿಟ್ಟು ಆಮೇಲೆ ಅಲಂಕಾರ ಮಾಡ್ತಿರೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಮುಖವಾಡಕ್ಕೂ ಫಸ್ಟೇ ಅಲಂಕಾರ ಮಾಡಿಬಿಟ್ಟು ಮಡಗಿದ್ದೆ ಒಳಗಲಿ ಅಂತ. ಈ ಸರಿ ಒಂದಷ್ಟು ಮಿಶೋದಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೇನೆ ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು. ಗೆಜ್ಜೆನೂ ತರಿಸ್ಕೊಂಡಿದ್ದೆ ಮಿಶೋದಲ್ಲೇ, 250 ರೂಪಾಯಿಗೆ ತುಂಬ ಚೆನ್ನಾಗಿ ಬಂತು. ಅದನ್ನು ಹಾಕಿದ್ದೀನಿ. ಇವಾಗ ಒಡವೆ ಎಲ್ಲ ಹಾಕಿ ಬಳೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಈ ಸರಿ ದರ್ಬಾರ್ ಸ್ಟೈಲಲ್ಲಿ ಕೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದ್ರ ತಕ್ಕಂಗೆ ನಾನು ಕೂರಿಸಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದ್ದೆ ಅಂತ ಗೊತ್ತಿಲ್ಲ, ತಕ್ಕ ಮಟ್ಟಿಗೆ ನಾನು ಬರೋ ಅಷ್ಟು ನಾನು ಮಾಡಿ ಚೆನ್ನಾಗಿ ಸೀರೆಗಳನ್ನು ಉಡಿಸಿದ್ದೀನಿ. ಇನ್ನು ಎಲ್ಲ ರೆಡಿ ಆಯಿತು, 2:30 ಆಯಿತು ಎಲ್ಲ ಅಲಂಕಾರ ಮುಗಿಯೋವರೆಗೆ. ಇನ್ನು ಮತ್ತೇನು ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ.
ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಬಂದಿಲ್ಲ, ನಂದು ಸ್ಟೋರೇಜು ಜಾಸ್ತಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರ ಫೋನಲ್ಲಿ ಮಾಡಿದೆ, ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ವರ್ಷ ಪೂಜೆ ಮಾಡೋದು. ಈ ಸರಿ 5 ಗಂಟೆಗೆ ಪೂಜೆ ಮಾಡಿದ್ದೀನಿ. ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೀರೆ ಎಲ್ಲ ಹೇಗೆ ಉಡ್ಸಿದ್ದೀನಿ, ಅಲಂಕಾರ ಹೇಗಿದೆ ದೇವಿದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯಿಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.